ಬೆದರಿಕೆಯ ನೆರಳಲ್ಲಿ ಶಾಂತಿ ಮಾತುಕತೆ ನಡೆಸೋಕ್ಕಾಗಲ್ಲ. ನಾವು ಹೊಸ ಮಾದರಿಯ ಯುದ್ಧಕ್ಕೆ ಸಿದ್ಧರಾಗಿದ್ದೇವೆ. ಶಾಂತಿ ಮಾತುಕತೆಗೆ ಹೋಗೋದಿಲ್ಲ ಅಂತ ಇರಾನ್ ಸ್ಪೀಕರ್ ಮೊಹಮ್ಮದ್ ಬಘೀರ್ ಗಲೀಬಫ್. ಇರಾನ್ ಶಾಂತಿ ಮಾತುಕತೆಗೆ ಬರೋದು ಈಗಲೂ ಅನುಮಾನ. ಈ ನಡುವೆಯೂ ಪಾಕಿಸ್ತಾನಕ್ಕೆ ಹೋಗ್ತಿರುವ ಜೆಡಿ ವ್ಯಾನ್ಸ್ ನೇತೃತ್ವದ ನಿಯೋಗ ಟ್ರಂಪ್ ಆದೇಶದಂತೆ ಇವತ್ತು ಇಸ್ಲಾಮಾಬಾದ್ಗೆ ಬರಲಿರೋ ಅಮೆರಿಕ ಉಪಾಧ್ಯಕ್ಷರು. ಹರ್ಮುಜ್ ಜಲಸಂಧಿಯಲ್ಲಿ ನಾಕಾಬಂದಿಯೇ ಸಮಸ್ಯೆ. ಅಮೆರಿಕ ತನ್ನ ನೌಕಾ ಪಡೆಯನ್ನ ಹಿಂತೆಗೆಯಬೇಕು. ಟ್ರಂಪ್ ಜೊತೆ ಮಾತುಕತೆ ವೇಳೆ ಒತ್ತಾಯಿಸಿರುವ ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್. ಯುದ್ಧದಿಂದ ಯುಎಇ ಸೇರಿದಂತೆ ಗಲ್ಫ್ ರಾಷ್ಟ್ರಗಳಿಗೆ ನಷ್ಟ. ಮಿಸೈಲ್ ದಾಳಿಯಿಂದ ರಕ್ಷಣೆ ನೀಡುವಲ್ಲಿ ಥರ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್ ವಿಫಲ. ಅಮೆರಿಕ ನಷ್ಟ ಭರಿಸದೇ ಇದ್ರೆ ಪೆಟ್ರೋ ಡಾಲರ್ ಬದಲು ಯವಾನ್ ಯೂರೋನಲ್ಲಿ ತೈಲ ಮಾರಾಟ ಮಾಡುವ ಎಚ್ಚರಿಕೆ. ಒಕ್ಕಲಿಗ ಸಮುದಾಯದ ಬಳಿಕ ಲಿಂಗಾಯತ ಸಮುದಾಯ ಒಗ್ಗೂಡಿಸುವ ತಂತ್ರ. ಬಿಜೆಪಿಯಿಂದ ಮಾಜಿ ಸಿಎಂ ಯಡಿಯೂರಪ್ಪ ಹೆಸರಲ್ಲಿ ಅಭಿನಂದನೋತ್ಸವ ಸಮಾವೇಶ. ಮೇ 9ರಂದು ಚಿತ್ರದುರ್ಗದಲ್ಲಿ 10 ಲಕ್ಷ ಜನರನ್ನ ಸೇರಿಸಿ ಶಕ್ತಿ ಪ್ರದರ್ಶನಕ್ಕೆ ಸಿದ್ಧತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.